ಪಂದ್ಯದ ನಂತರ ಅಭಿಮಾನಿಯೊಂದಿಗೆ ಮುಖಾಮುಖಿಯಾದರು ಹಾರ್ದಿಕ್ ಪಾಂಡ್ಯ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ತಂಡದ ನಾಯಕನಾದಾಗಿನಿಂದ ಅವರಿಗೆ ಬಹಳ ಹೇಟ್ ಸಿಗುತ್ತಿದೆ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿಯೂ ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಅಭಿಮಾನಿಗಳು ಬಹಳ ಟ್ರೋಲ್ ಮಾಡಿದರು ಮತ್ತು ಅವರ ಮುಂದೆ ರೋಹಿತ್ ಎಂದು ಕೂಡ ಕೂಗಿದರು. ಆದರೆ ಈ ಬಾರಿ ಹಾರ್ದಿಕ್ ಪಾಂಡ್ಯ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡರು. ಹೌದು ಸ್ನೇಹಿತರೆ, ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಡುತ್ತಿದ್ದ ಸಮಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬೌಂಡರಿ ಲೈನ್ ನ ಬಳಿ ಫೀಲ್ಡಿಂಗ್ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅಭಿಮಾನಿಗಳು ಅವರಿಗೆ ಬಹಳ ಟ್ರೋಲ್ ಮಾಡಿದರು. ನಂತರ ಹೈದರಾಬಾದ್ ತಂಡದ ಇನ್ನಿಂಗ್ಸ್ ಮುಗಿದ ನಂತರ ಹಾರ್ದಿಕ್ ಪಾಂಡ್ಯ ಅವರು ಟ್ರೋಲ್ ಮಾಡುತ್ತಿದ್ದ ಒಬ್ಬ ಅಭಿಮಾನಿಯೊಂದಿಗೆ ಮುಖಾಮುಖಿಯಾಗಿ ವಾದ ಮಾಡುತ್ತಾ ಕಾಣಿಸಿಕೊಂಡರು. ಈ ವಾಕ್ಯವನ್ನು ನೋಡಿ ರೋಹಿತ್ ಶರ್ಮಾ ಅವರು ಕೂಡ ಶಾಕ್ ಆದರು. ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.